ಭಾರಿ ಪುಣ್ಯ ಮಾಡಿರಬೇಕು ಬಿಡೆ ಈ ಮನೆಗೆ ಸೊಸೆ ಆಗಿ ಬರಕ್ಕೆ. ಆದ್ರೆ ಏನ್ ಮಾಡೋದು, ಅಂತ ಚಾನ್ಸು ನೀನು ಕಳ್ಕೊಂಬಿಟ್ಟೆಲೆ. ಜೋ ಸುಮ್ಮನಿರೆ, ಮೊದಲೇ ನನಗೆ ಹೊಟ್ಟೆ ಹುರಿ ತಡ್ಕೊಳಕ್ಕಾಗವಲ್ದು, ಮತ್ತೆ ಅದ್ರಾಗೂ ನೀನು ಇನ್ನೂ ಅಷ್ಟು ಹೊಟ್ಟೆ ಉರಿಸ್ತೀಯಲ್ಲೇ. ಸುಮ್ಮನಿರೆ. ಓ ಆಯ್ತಮ್ಮ, ತಡಿ ಕರಿತೀನಿ ಯಾರೇ. ಆಂಟಿ ಆಂಟಿ, ಯಾರಿದ್ದೀರಾ ಮನೇಲಿ? ಯಾರದು? ಬಂದೆ. ಯಾರಮ್ಮ ನೀವು? ಏನಬೇಕಾಗಿತ್ತು? ಆಂಟಿ, ಇದು ವರುಣ್ ಅವ್ರ ಮನೆ ತಾನೇ? ಹೌದು, ವರುಣ ನನ್ನ ಮಗನೆಯ. ಅವ ಏನಾಗಬೇಕಾಗಿತ್ತು ನಿಮಗೆ? ಆಂಟಿ, ಅವನು ನಾವು ಎಲ್ಲ ಒಂದೇ ಕ್ಲಾಸ್ಮೇಟು, ಮಾತಾಡ್ಸೋಣ ಅಂತ ಹೇಳಿ ಬಂದ್ವಿ. ವರುಣ್ ಇಲ್ವಾ ಮನೇಲಿ? ಇದೇನಮ್ಮ, ಕುತ್ಕೊಳ್ರಿ. ಕ್ಲಾಸ್ಮೇಟಾ ನೀವೆಲ್ಲಯ್ಯ? ಮತ್ತು ಮದುವೆಗೆ ಬಂದೇ ಇರಲಿಲ್ಲ? ಹ್ಞೂ ಆಂಟಿ, ಸ್ವಲ್ಪ ಕೆಲಸ ಇತ್ತು, ಅವತ್ತಿನ ದಿನ ಬರೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಕರಿತೀರಾ? ಹ್ಞೂನಮ್ಮ, ಕರಿತಂತಡಿ. ಕುತ್ಕೊಳ್ರಮ್ಮ, ಬರ್ತಾನೆ. ಓಕೆ ಆಂಟಿ. ರೀಟಾ, ಸುಮ್ಮನೆ ವಾಪಸ್ ಹೋಗೋದು ಒಳ್ಳೇದು ಅನ್ನಿಸ್ತದ ಕಣೆ. ದೊಡ್ಡ ಮಂದಿ ಅನ್ನಿಸ್ತತಿ, ಸುಮ್ಮನೆ ಯಾಕೆ ತೊಂದರೆ? ಇದು ಯಾಕೋ ಸರಿ ಕಾಣಿಸೋಲ್ದಪ್ಪ ನನಗೇನ. ಈಗಾಗಲೇ ಅವನಿಗೆ ಮದುವೆನೂ ಆಗಿದೆ, ಎಲ್ಲ ಮುಗಿದೋಗಿದೆ, ಸುಮ್ಮನೆ ಯಾಕೆ ಈಗ ಬಂದು ನಾವು ಇದು ಮಾಡೋದು ಅಂತ. ಇಲ್ಲ ಜೋ, ನನಗೆ ಅವ್ನು ಬೇಕೇ ಬೇಕು. ನನಗೆ ಅವ್ನು ಬಿಟ್ಟಿರೋಕ್ಕಾಗಲ್ಲ. ಅವನು ಒಂದು ಮದುವೆ ಆಗಲಿ, 2 ಮದುವೆ ಆಗಲಿ, 10 ಮದುವೆ ಆಗಲಿ, ಆದರೆ ನನಗೆ ಅವ್ನು ಬೇಕೇ ಬೇಕು. ನೀನು ನಿನ್ನ ಹಠನೋ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನು? ಸರಿ ಬಾ ಕುತ್ಕೋಣ. ಏ ವರುಣ, ಅದು ಯಾರೋ ಹುಡುಗಿಯರು ಬಂದಿದಾರ ನೋಡಪ್ಪ, ಏನೋ ಕ್ಲಾಸ್ಮೇಟ್ ಅಂತ ನಿಂದು ಮಾತಾಡ್ಸಕ್ಕಿಂತ ಬಂದಿದಾರ ನೋಡು. ಯಾರವ? ಹೋಗಿ ನೋಡ್ಲಾ, ಅಲ್ಲಿ ಕುಂತಿದ್ದಾರೆ. ನೀನು ರೂಮ್ನಾಗೆ ಕುತ್ಕೊಂಡು ಯಾರಂತ ಕೇಳಿದ್ರೆ ಏನು ಹೇಳಿ ನಾನು? ಮಾತಾಡಿ ಬಂದೆ. ಯಾರು ವರುಣ್? ನನಗೂ ಗೊತ್ತಿಲ್ಲ, ಬಾ ಹೋಗಿ ನೋಡೋಣ. ಓ ನೀವಾ? ರೀಟಾ, ಆರಾಮಿದೀಯಾ? ಜೋ, ನೀನು ಆರಾಮಿದೀಯಾ? ಏನು ಮನೆವರೆಗೂ ಬಂದಿದ್ದು? ಏನು ವರುಣ್, ಯಾಕೆ ಬಂದಿದ್ದು ಅಂತ ಕೇಳ್ತೀಯಲ್ಲ? ನಿಂಗೆ ಗೊತ್ತಿಲ್ವಾ ನಾನು ಯಾಕೆ ಬಂದಿದ್ದೀನಿ ಅಂತಂದೇಳಿ? ರೀಟಾ, ನಾನಿವಾಗ ಏನು ಮಾತಾಡಿದೆ ನಿನಗೆ? ಅಲ್ಲ, ಸುಮ್ಮನೆ ಯಾರಾದರೂ ಬರ್ತಾರಾ? ಫೋನ್ ಮಾಡ್ಕೊಂಡಾರು ಬರ್ಬೋದಿತ್ತು, ಹಂಗೆ ಬಂದಿದ್ದೀರಲ್ಲ, ಏನು ಎತ್ತ ಅಂತ ವಿಚಾರಿಸಿದೆ. ಎಲ್ಲ ಗೊತ್ತಿದ್ದು ಈ ಥರ ಮಾತಾಡ್ಬೇಡ ವರುಣ್. ನೀನು ಯಾಕೆ ನಂಗೆ ಮೋಸ ಮಾಡಿದ್ ನೀವು? ಏನು ಮೋಸನಾ? ನನ್ನ ಮಗ ಏನು ಮೋಸ ಮಾಡನವ ನಿನಗೆ? ಕೇಳ್ರಿ ಆಂಟಿ, ನಿಮ್ಮ ಮಗನೆಯ ಕೇಳ್ರಿ, ಇಲ್ಲೇ ನಿಂತಿದ್ದಾರಲ್ಲ. ಏನ್ಲ ವರುಣ ಇದು? ಈ ಹುಡುಗಿ ಏನೇನೋ ಮಾತಾಡ್ತಿದ್ದಾಳೆ, ಏನ್ ಮಾಡಿದಿಲ್ಲ? ಅವ್ವ, ನೀನು ಒಂದು ನಿಮಿಷ ಸುಮ್ಮನಿರು, ನಾನು ಮಾತಾಡ್ತದಂತಾನೆ. ನೀನು ಸುಮ್ಮನಿರು, ನಿನಗೇನು ಗೊತ್ತಿಲ್ಲ. ಅಲ್ಲ ರೀಟಾ, ನಾನೇನು ಮೋಸ ಮಾಡಿದ್ದೆ ನಿನಗೆ? ಅಲ್ಲ, ಕ್ಲಾಸ್ಮೇಟ್ ಅಂತಂದು ಹೇಳಿ ಮಾತಾಡ್ಸೋದು ತಪ್ಪ? ಅಯ್ಯೋ ದೇವ್ರೇ. ಅಷ್ಟೇ ಆಗಿದ್ರೆ ನಾನು ಯಾಕೆ ಇಲ್ಲಿವರೆಗೂ ಬರ್ತಾ ಇದ್ದೆ? ನನಗೆ ಮೋಸ ಮಾಡಿ ಈಗ ಇವಳನ್ನ ಮದುವೆ ಆಗಿದೆಯಾ? ಇದು ನಿನಗೆ ಹೆಂಗೆ ಸರಿ ಅನಿಸ್ತೈತಿ ನೀನೇ ಹೇಳ್ಬಿಡು ವರುಣ್. ನನ್ನ ಜೀವನನೇ ಹಾಳು ಮಾಡಿಬಿಟ್ಟಲ್ಲ ವರುಣ್ ನೀನು. ಅಯ್ಯೋ ದೇವ್ರೇ, ಏನಪ್ಪ ಇದು? ಏನೇನು ಮಾತಾಡ್ತಾಳೆ ಹುಡುಗಿ? ಏನ್ರಿ ಇದು ಹಿಂಗೆಲ್ಲ ಮಾತಾಡ್ತಾ ಇದ್ದಾಳೆ ಇವಳು? ಏನು ಮೋಸ ಮಾಡಿದ್ದೀರಾ ಇವಳಿಗೆ, ನಿಜ ಹೇಳ್ರಿ. ಒಂದು ಸ್ವಲ್ಪ ನನಗೂ ಮಾತಾಡೋಕ್ಕೆ ಅವಕಾಶ ಕೊಡ್ರಿ. ನೀವೇ ಎಲ್ಲರೂ ಮಾತಾಡ್ಬಿಟ್ರೆ ನಾನು ಇನ್ನೇನು ಮಾತಾಡಲಿ? ಸ್ವಲ್ಪ ತಾಳ್ಮೆಯಿಂದ ಇರ್ರಿ. ನಾನೇನು ಯಾರಿಗೂ ಮೋಸ ಮಾಡಿಲ್ಲ ಇಲ್ಲಿ. ಏ ಜೋ, ನಾನೇನು ಮೋಸ ಮಾಡಿದ್ದೀನಿ ಇವಳಿಗೆ? ಹಿಂಗೆಲ್ಲ ಮಾತಾಡ್ತಾ ಇದ್ದಾಳಲ್ಲ ನಮ್ಮ ಮನೆಯವ್ರ ಮುಂದೆ. ಏನು ತಿಳ್ಕೊಳ್ಳಲ್ಲ ಅವರೆಲ್ಲ? ಏನು ಅನ್ಕೊಳ್ಳಲ್ಲ ನನ್ನ ಬಗ್ಗೆ? ನಾನೇನೋ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಅನ್ಕೊಳ್ಳಲ್ವಾ? ನೀನಾದರೂ ಹೇಳು ವರುಣ್. ಅದು ನಿಮ್ಮಿಬ್ರು ವಿಚಾರ ನಾನು ಹಿಂಗೆ ಮಾತಾಡ್ಲಿ? ನೀವೇ ಮಾತಾಡ್ಬೇಕೀಗ. ನನ್ನ ಜೊತೆಗೆ ಬಂದಿದ್ದೀನಿ ಅಷ್ಟೇ. ಅಲ್ಲ ವರುಣ್, ಮಾಡಿರೋದು ತಪ್ಪು ನೀನು. ಅವಳಿಗೆ ಕೇಳ್ತಾ ಇದೆಯಲ್ಲ, ಇದು ನಿಂಗೆ ಸರಿ ಅನಿಸ್ತಾ ಇದೆಯಾ? ಅಲ್ಲ, ನನ್ನನ್ನು ಇಷ್ಟಪಟ್ಟು ನೀನು ಇವಳನ್ನ ಮದುವೆ ಆಗಿದೆಯಲ್ಲ, ನನಗೆ ಮಾಡಿರೋ ಮೋಸ ಅಲ್ವಾ ಇದು? ನಾನು ಏನು ಮಾಡ್ಬೇಕಿವಾಗ? ನನಗೆ ನಿನ್ನ ಬಿಟ್ಟರೆ ಯಾರೂ ಇಲ್ಲ ವರುಣ್. ನಾನು ನಿನ್ನನ್ನು ನಂಬ್ಕೊಂಡು ನಾನು ನಿನ್ನ ಜೊತೆಗೆ ಇರಬೇಕು ಜೀವನ ಪೂರ್ತಿ ಅಂತಂದು ಇದ್ದದ್ದು. ನೀನು ಹಿಂಗೆ ಅರ್ಧ ಇದರಲ್ಲಿ ಕೈ ಕೊಡ್ತೀಯ ಅಂತ ನಂಗೆ ಗೊತ್ತಿರಲಿಲ್ಲ ಬಿಡು, ಹಿಂಗೆಲ್ಲ ಮಾಡ್ತೀಯ ಅಂತ. ಏ ರೀಟಾ, ಏನಂತ ಮಾತಾಡ್ತಿದ್ಯಾ? ನಾನು ಯಾವಾಗ ನಿನ್ನನ್ನು ಇಷ್ಟಪಟ್ಟೀನಿ, ನೀನು ಯಾವಾಗ ನನ್ನನ್ನು ಇಷ್ಟಪಟ್ಟಿದ್ಯಾ? ಸುಮ್ಮನೆ ಏನೇನೋ ಮಾತಾಡ್ಬೇಡ. ಇಲ್ಲಿ ಇಲ್ಲದೇ ಇರೋ ಪ್ರಶ್ನೆಗಳನ್ನೆಲ್ಲ ಹುಟ್ಟು ಹಾಕ್ಬೇಡ. ನೀನು ಈ ಮನಸ್ಸುಗಳನ್ನೆಲ್ಲ ಹಾಳು ಮಾಡೋಕ್ಕೆ ಬಂದಿದ್ಯಾ, ಬೇಕು ಅಂತಾನೆ ಬಂದಿದ್ಯಾ ನೀನು?
ನನ್ನ ಜೀವನನೇ ಹಾಳು ಮಾಡಿಟ್ಬಿಟ್ಟಿದ್ಯಾ ನೀನು. ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನ್ನ ಜೊತೆಗೆ ಎಲ್ಲಾ ರೀತಿಯಲ್ಲೂ ಇದ್ದು ನೀನು ಈಗ ಇವಳು ಸಿಕ್ಕಿದಾಳೆ ಅಂತಂದು ಇವಳನ್ನ ಮದುವೆಗೆ ಆರಾಮಾಗಿರೋಣ ಅಂತ ಅನ್ಕೊಂಡಿದ್ಯಾ ನನಗೆ ಮೋಸ ಮಾಡಿ. ಹಾ ಅಲ್ಲ ವರುಣ್, ನಿನ್ಗೆ ಈ ಮನ್ಸು ಹೆಂಗಾರ ಬಂತು ವರುಣ್? ಅಷ್ಟು ಇಷ್ಟಪಡ್ತಾ ಇದ್ದೆ ನಿನ್ನ. ನಾನು ನಿನ್ನನ್ನು ಎಷ್ಟು ಇಷ್ಟಪಡ್ತಾ ಇದ್ದೆ, ಒಬ್ರನ್ನೊಬ್ರನ್ನ ಬಿಟ್ಟು ಇರ್ತಾ ಇರ್ಲಿಲ್ಲ. ಯಾಕೆ ಹಿಂಗೆಲ್ಲ ಮಾಡಿದೆ? ಏಯ್ ರೀಟಾ, ತಲೆಗಿಲೆ ಕೆಟ್ಟತ ನಿನಗೆ? ನಾನು ಯಾವಾಗ ನಿನ್ನನ್ನು ಇಷ್ಟಪಟ್ಟಿದ್ದೀನಿ? ನಿನ್ನನ್ನು ಖಂಡಿತ ಸಹ ನೋಡ್ತಾ ಇರಲಿಲ್ಲ ನಾನು. ಏನಂತ ಮಾತಾಡ್ತಿದ್ಯಾ ನೀನು? ಸುಮ್ಮನೆ ಮಾತಾಡಬೇಡ ರೀಟಾ, ಇದು ಜೀವನದ ಪ್ರಶ್ನೆ. ಅದೇ ಜೀವನನೇ ಇಲ್ಲಿ ಕೇಳ್ಕೊಂಡು ಬಂದಿರೋದು ವರುಣ್. ನಾನು ನನ್ನ ಲೈಫ್ ಹಾಳಾಗ್ತಾ ಇದೆಯಲ್ಲ, ಇವಾಗ ಏನ್ ಮಾಡ್ಬೇಕು ನಾನು? ನಿನ್ನಂತೂ ನಾನು ಬಿಡಲ್ಲ. ನೀನ್ ಬೇಕೇ ಬೇಕು. ನನ್ನ ಜೀವನ ನೋಡ್ಕೊಳ್ಳಾರ ಯಾರು ಮತ್ತೆ? ಏ ಹುಡುಗಿ, ನಿನ್ಗೇನು ತಲೆಗೆಲೆ ಕೆಟ್ಟದ ಏನು? ನನ್ನ ಮಗ ಯಾವತ್ತೂ ಅಂತ ಕೆಲಸ ಮಾಡನಲ್ಲ, ಅವನಿಗೆ ನಾನಂತ ಬುದ್ಧಿನೂ ಕಲಿಸಿಲ್ಲ. ನನ್ನ ಮಗ ಎಂತನಂತ ನನಗೆ ಗೊತ್ತೈತಿ. ಇಲ್ಲಿ ಬಂದು ಸುಮ್ಮನೆ ಮಾತಾಡಬೇಡ ನೀನು. ರೀ ಏನ್ರಿ ಈ ರೀತಿ ಎಲ್ಲ ಮಾತಾಡ್ತಿದ್ದಾಳೆ ಇವಳು? ನಿಜವಾಗ್ಲೂ ನೀವು ಇವಳ ಜೊತೆಗೆ ಪ್ರೀತಿ ಮಾಡ್ತಾ ಇದ್ರಾ? ನಿಜ ಹೇಳ್ರಿ, ನನಗೆ ಮೋಸ ಮಾಡಿದ್ದೀರಾ ನೀವು ಎಲ್ಲಾ ರೀತಿಯಲ್ಲೂ ಇದ್ದು ಅಂತಂದು ಹೇಳ್ತಾ ಇದ್ದಾಳೆ. ರೀಟಾ, ನೀನು ನನ್ನ ಸಂಸಾರ ಹಾಳು ಮಾಡ್ಬೇಕು ಅಂತಾನೆ ಬಂದದಿ ಅಂತ ನನಗೆ ಗೊತ್ತೈತಿ. ಸುಮ್ಮನೆ ಹೋಗ್ಬಿಡು ರೀಟಾ. ಜೋ, ಕರ್ಕೊಂಡು ಹೋಗಿ ಇವಳನ್ನ. ನೀನೇ ಹೇಳು, ನಾನು ಯಾವತ್ತಾದ್ರೂ ಇವಳನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ನಾನು ಹೇಳಿದಿನಾ? ವರುಣ್, ಆದ್ರೆ ಇವಳು ಇಷ್ಟು ಬಲವಾಗಿ ಹೇಳ್ತಾ ಇರೋದು ಸತ್ಯ ಅನ್ಸಲ್ವಾ ನಿನ್ಗೆ? ಓಹೋ, ಈಗ ಗೊತ್ತಾಗ್ತೈತೆ ನನಗೆ. ಇಬ್ರು ಪ್ಲಾನ್ ಮಾಡ್ಕೊಂಡೇ ಬಂದಿದ್ದೀರಾ, ನನ್ನ ಜೀವನ ಹಾಳು ಮಾಡಬೇಕು ಅಂತಾನೆ ಬಂದಿದ್ದೀರಾ ನೀವು ಇಲ್ಲಿಗೆ. ಹೌದೌದು, ನಾನು ಪವಿತ್ರನ ಇಷ್ಟಪಟ್ಟು ಮದುವೆ ಆಗಿದ್ದೀನಿ ಅನ್ನೋದು ನಿಮಗೆ ಗೊತ್ತೈತಿ. ಆದ್ರೂ ನೀವು ಇಲ್ಲಿವರೆಗೂ ಧೈರ್ಯ ಮಾಡಿ ಬಂದಿದ್ದೀರಲ್ಲ, ನಿಮ್ಮ ಧೈರ್ಯಕ್ಕೆ ನಾನು ಮೆಚ್ಚಲೇಬೇಕು. ಆಗಲಿ, ಅದೇನಾಗತ್ತಾ ಆಗಲಿ, ನಾನು ನೋಡ್ಕೊಂತೀನಿ. ಅದೇನು ಮಾಡ್ತೀರೋ ಮಾಡೋಗ್ಲಿ. ಸರ್ ಬನ್ನಿ ಸರ್ ಒಳಗಡೆ. ಯಾರು ಇಲ್ಲಿ ವರುಣ್ ಅಂದ್ರೆ? ನಾನೇ ಸರ್. ಸರ್ ಹೇಳಿ. ನೋಡ್ರಿ, ಇವ್ರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ಇವ್ರಿಗೆ ಮೋಸ ಮಾಡಿದ್ದೀರಾ, ಪ್ರೀತಿ ಮಾಡ್ತೀನಿ ಅಂತಂದು ಹೇಳಿ ಮದುವೆ ಆಗ್ತೀನಿ ಅಂತ ಹೇಳಿ ಕೈ ಕೊಟ್ಟಿದ್ದೀರಾ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಸ್ಟೇಷನಿಗೆ ಬನ್ನಿ ನೀವೀಗ. ಸರ್ ನಮ್ಮ ಮನೆಯವರು ಏನು ಮಾಡಿಲ್ಲ ಸರ್, ಅಂತವರಲ್ಲ. ಇವಳೆ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾಳೆ ಸರ್. ಇವಳು ಮೋಸ ಮಾಡ್ತಾ ಇದ್ದಾಳೆ ಸರ್. ನನ್ನ ಗಂಡನಿಗೆ ನಮ್ದು ಸಂಸಾರ ಚೆನ್ನಾಗಿರಬಾರ್ದು ಅಂತಂದು ತೊಂದರೆ ಕೊಡ್ತಾ ಇದ್ದಾಳೆ ಸರ್ ಇವಳು. ಇವಳನ್ನ ಅರೆಸ್ಟ್ ಮಾಡಿ. ಅಯ್ಯೋ ಪೊಲೀಸ್ರೆ, ನನ್ನ ಮಗ ಅಂತ ತಪ್ಪು ಮಾಡನಲ್ರಿ. ಅವನೇನು ಅಂತ ನನಗೆ ಗೊತ್ತೈತ್ರಿ. ಅವನು ಯಾವತ್ತೂ ಇಂಥ ತಪ್ಪು ಮಾಡನಲ್ಲ. ಈ ಹುಡುಗಿ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾಳೆ. ನೋಡಿಮ್ಮ, ಸುಳ್ಳು ಸತ್ಯ ಇದೆಲ್ಲ ಕೋರ್ಟು ಕಾನೂನು ನೋಡ್ಕೊಳತ್ತೆ. ಆದರೆ ನಮ್ಮ ಕರ್ತವ್ಯ ಏನು? ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ಇವ್ರನ್ನ ಕರ್ಕೊಂಡು ಹೋಗ್ತೀವಿ. ನೀವೇನೇ ಇದ್ರೂ ಅಲ್ಲಿ ಬಂದು ಮಾತಾಡ್ಕೊಳ್ಳಿ. ಇವಾಗ ನಮಗೆ ನಮ್ಮ ಕೆಲಸ ಮಾಡೋದಕ್ಕೆ ಅನುಮತಿ ಕೊಡ್ರಿ ಅಷ್ಟೇ. ಅಯ್ಯೋ, ಇಂಥ ಟೈಮ್ನಾಗ ನಿಮ್ಮ ಅಪ್ಪನೂ ಇಲ್ಲಲ್ಲಪ್ಪ ಮನೆಯಾಗೆ. ಎಲ್ಲಿ ಹೋಗಿದಾರೋ ಏನೋ? ಇನ್ನು ಏನು ಯೋಚನೆ ಮಾಡ್ತಾ ಇದ್ದೀರಾ ಸರ್? ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ. ನನಗೆ ಮೋಸ ಮಾಡ್ದಂಗೆ ಇನ್ನೊಂದು ಯಾವ ಹೆಣ್ಣಿಗೂ ಮೋಸ ಮಾಡಬಾರ್ದು ಇವನು. ಹಂಗೆ ಮಾಡಿ ಇವನಿಗೆ. ಸರ್, ನಿಜ ಹೇಳ್ತಾ ಇದ್ದೀನಿ, ನಾನು ಯಾವ ತಪ್ಪು ಮಾಡಿಲ್ಲ ಸರ್. ಸುಮ್ಮನೆ ಸುಳ್ಳು ಆರೋಪ ಮಾಡ್ತಿದ್ದಾಳೆ ನನ್ನ ಮೇಲೆ. ಈ ಥರ ನಾನು ಯಾವತ್ತೂ ಎಂದೂ ನಡ್ಕೊಂಡಿಲ್ಲ ಸರ್. ಯಾವ ಹೆಣ್ಮಕ್ಳ ಹತ್ರನೂ ಈ ಥರ ನಡ್ಕೊಂಡಿಲ್ಲ ಸರ್. ನೋಡಿ, ಇಲ್ಲಿದ್ದಾಳೆಲ್ಲ ನನ್ನ ಹೆಂಡ್ತಿ. ಇವಳನ್ನೇ ನಾನು ಇಷ್ಟಪಟ್ಟು ಎಷ್ಟು ಎಲ್ಲರನ್ನೂ ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆ ಆಗಿ ಈಗ ಸಂಸಾರ ಮಾಡ್ತಾ ಇದ್ದೀನಿ. ಇದನ್ನು ಸಹಿಸೋಕ್ಕಾಗ್ದೇ ಬಂದು ಈ ಥರ ಎಲ್ಲ ಮಾಡ್ತಾ ಇದ್ದಾಳೆ ಇವಳು. ಇವಳ ಉದ್ದೇಶ ಏನು ಅಂತ ನನಗಂತೂ ಗೊತ್ತಿಲ್ಲ. ಆದರೆ ನಾನು ಯಾವ ತಪ್ಪು ಮಾಡಿಲ್ಲ ಸರ್. ನೋಡ್ರಿ ವರುಣ್ ಅವರೇ, ನೀವು ತಪ್ಪು ಮಾಡಲಿ ಬಿಡಲಿ, ಈಗ ನಮ್ಮ ಹತ್ರ ಕಂಪ್ಲೇಂಟ್ ಬಂದೈತಿ ಅಂದರೆ ನಾವು ಅದ್ರ ಪ್ರಕಾರ ನಾವು ನಡ್ಕೊಳ್ಳೇಬೇಕು. ನೀವೀಗ ಪೊಲೀಸ್ ಸ್ಟೇಷನಿಗೆ ಬರ್ರಿ. ಮುಂದಿಂದ ಅದು ಏನಾಗತ್ತೋ ಏನೋ ಅಲ್ಲಿ ಬಂದು ಮಾತಾಡ್ಕೊಂಡು ಅದು ಏನು ಇತ್ಯರ್ಥ ಆಗುತ್ತೋ ನೋಡೋಣ. ನೀವೀಗ ಬನ್ನಿ. ಪವಿತ್ರ ಏನು ಯೋಚನೆ ಮಾಡಬೇಡ. ನಾನು ತಪ್ಪು ಮಾಡಿಲ್ಲ ಅನ್ನೋದು ನನಗೆ ಗೊತ್ತೈತಿ, ನಿನಗೂ ಗೊತ್ತೈತಿ. ಆ ದೇವ್ರಿದ್ದಾನೆ, ಅವ್ನು ನೋಡ್ಕೊಳ್ತಾನೆ. ನೋಡೋಣ, ಹೋಗಿ ಬರ್ತೀನಿ, ಏನಂತ ನೋಡ್ಕೊಂಬರ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ. ನಾನು ತಪ್ಪು ಮಾಡಿದರೆ ಶಿಕ್ಷೆ ಆಗೇ ಆಗುತ್ತೆ. ನಾನು ತಪ್ಪೇ ಮಾಡಿಲ್ಲ ಅಂದರೆ ನನಗೆ ಯಾರು ಶಿಕ್ಷೆ ಕೊಡೋರು? ನೀನೇನು ಯೋಚನೆ ಮಾಡಬೇಡ. ಅವ್ವ, ಇವಳು ನೋಡ್ಕೇಳವ್ವ. ಅಪ್ಪ ಬಂದಮೇಲೆ ಹೇಳು, ನಾನು ಬರ್ತೀನಿ. ಬರ್ರಿ, ಈಗಲೇ ಅಲ್ಲೇ ಒತ್ತಾಗೈತಿ. ಅಯ್ಯೋ ವರುಣ್, ಚಂಡಾಳಿ, ಎಂತ ಹೆಣ್ಣೆ ನೀನು? ಅನ್ಯಾಯವಾಗಿ ನನ್ನ ಗಂಡನ ಜೈಲ್ ಪಾಲ್ ಮಾಡ್ತಾ ಇದೆಯಲ್ಲ. ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡಲ್ಲ, ನೋಡ್ತಾ ಇರು. ಹೇ, ನಿನ್ನನ್ನೇನು ಮಾಡೋಕ್ಕಾಗಲ್ಲ. ಅವ್ನು ನನಗೆ ಮೋಸ ಮಾಡಿದಷ್ಟು ಇನ್ಯಾ ಹೆಣ್ಣಿಗೂ ಮೋಸ ಮಾಡಬಾರ್ದು. ಅದಕ್ಕೆ ಅವನನ್ನ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸ್ತಾ ಇರೋದು. ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ. ನೀನು ಕೂಡ. ಜೋ, ನಡಿ ಹೋಗೋಣ. ನಾವು ಬಂದ ಕೆಲಸ ಆಯ್ತು. ಅಯ್ಯೋ ಅತ್ತೆರ, ಏನ್ರಿ ಇದು? ವರುಣ್ ಅವ್ರನ್ನ ಎಳ್ಕೊಂಡು ಹೋದ್ರು. ಏನ್ ಮಾಡೋದು ಇವಾಗ?
ಬರತ್ತಂತಡಿ